ನೋಡಿ, ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯಿಂದ ಪ್ರತಿಭಟನೆಯನ್ನು ಮಾಡಲಾಗ್ತಿದೆ. ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಮ್ಮ ಜೊತೆ ಮಾತನಾಡೋಕ್ಕೆ ಜಯನಗರದ ಶಾಸಕರಾದಂತಹ CK ರಾಮಮೂರ್ತಿ ಅವರಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಬೈರಮಂಗಲದಲ್ಲಿ ರೈತರು ಕಳೆದ 500 ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಒಂದು ಕಡೆ ವಿಷದ ಬಾಟ್ಲು, ಮತ್ತೊಂದು ಕಡೆಯಿಂದ ಅಧಿಕಾರಿಗಳಿಗೆ ಪೊರಕೆ, ಸಾಕಷ್ಟು ವಿರೋಧ ಇದೆ. ಈಗ ಕಮಲದ ಕೇಸರಿ, ರೈತರ ಹಸಿರು ಒಂದೇ ಪಕ್ಷ ಒಂದೇ ಕಡೆ ಸೇರ್ಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಅಲ್ಲ, ಇದು JDS BJP ಹೋರಾಟ ಅಲ್ಲ. ಇದು ರೈತರ ಏನು ಮನಸ್ಸಲ್ಲಿದೆ, ರೈತರ ಕಣ್ಣೀರನ್ನು ಹೊರತುಬಂದ ಕಾರ್ಯಕ್ರಮನ ಎರಡು ಪಕ್ಷದಲ್ಲಿ ಮಾಡಿದೆ. ರೈತರು ಮೊದಲು ಬೇಡ್ಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. 10 ಕುಂಟೆ, 5 ಕುಂಟೆ, 10 ಕುಂಟೆ, 20 ಕುಂಟೆ ರೈತರುಗಳಿದ್ದಾರೆ. ಇದನ್ನು ದಯಮಾಡಿ ನೀವು ಅಕ್ವೈಷನ್ ಮಾಡಬೇಡಿ ಅಂತ ಕೂಡ ಮಾಡಿದಾಗ ನೀವು ಬಲವಂತವಾಗಿ ರೈತರ ಜಮೀನನ್ನು ಕಸ್ಕೊತಾ ಇದ್ದೀರಾ. ಯಾವುದೋ ಲ್ಯಾಂಡ್ ಮಾಫಿಯಾ ಮುಖಾಂತರ ಭಯ ಇಟ್ಟುವಂಥ ವಾತಾವರಣ. ಹೋರಾಟ ಮಾಡಿದ್ರೆ ಅದಕ್ಕೆ ನೀವು 307 ಕೊಲೆ ಬೆದರಿಕೆ ಕೇಸನ್ನು ರೈತರಲ್ಲಿ ಹಾಕಿದ್ದೀರಾ. ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಈ ಹೋರಾಟ ಸಾಂಕೇತಿಕ ಹೋರಾಟ. ಇದು ಹೋರಾಟ ನಿಂತ್ಕೊಳ್ಳೋಲ್ಲ. ಇದು ಯಾರ್ಯಾರು ಇವತ್ತು ರೈತರಿಗೆ ಬೆಲೆ ಕೊಡ್ತಿಲ್ಲ, ಆ ಸರ್ಕಾರವನ್ನು ಇಳಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡ್ಕೊಳ್ಳೋದಷ್ಟೇ, ದಯಮಾಡಿ ಇದು ಪ್ರೆಸ್ಟೀಜ್ ತೊಗೋಬೇಡಿ. ನೀವು ರೈತರ ಮಗ, ರೈತರು ನಮ್ಮ ಅಪ್ಪ ಕೆಂಪೇಗೌಡ ಅಂತ ಹೇಳ್ತೀರಾ, ರೈತರು ಮಗ ಅಂತ ನೀವು ಹೇಳಿದ್ಮೇಲೆ ಯಾವುದೋ ಒಂದು ಒತ್ತಡಕ್ಕೆ ಮಣಿಯದೆ ಪ್ರೆಸ್ಟೀಜ್ ತಗೊಳ್ತಾರೆ. ದಯಮಾಡಿ ರೈತರ ಕೋರಿಕೆ ಏನಿದೆ ಅದನ್ನು ನೀವು ದಯಮಾಡಿ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಸರ್, ಈಗ ಸಮಿತಿ ಕೂಡ ರಚನೆ ಮಾಡಿರುವಂಥದ್ದು. ಸಮಿತಿಯ ಒಂದು ವರದಿ ಬರಲಿ, ವರದಿಯ ಬಳಿಕ ನಮ್ಮ ನಿರ್ಧಾರವನ್ನು ಹೇಳ್ತೀವಿ ಅಂತೇಳಿ CM ಆಲ್ರೆಡಿ ಹೇಳಿದ್ದಾರೆ. ಈಗ ಸಮಿತಿಯನ್ನು ಬೆಳಗ್ಗೆ ವರದಿ ಮಾಡ್ತಾರೆ, ಸಾಯಂಕಾಲ ಮತ್ತೆ ಅಕ್ವೈಷನ್ ಮಾಡ್ತಾರೆ. ಸಾಯಂಕಾಲ ಮತ್ತೆ ನೀವು ಅಕ್ವೈಷನ್ ಮಾಡ್ತೀರಾ, ಬೆಳಗ್ಗೆ ನಾವು ಸಮಿತಿಯಿಂದ ಮಾಡ್ತೀರಾ. ಏನು ಕಾರಣ ಇದಕ್ಕೆ? ಯಾರು ಬ್ಯಾಕಿಂಗ್ ಇದ್ದಾರೆ? ಇವತ್ತು ನೀವು ಸುಮಾರು 9,000 ಎಕರೆನಲ್ಲಿ ನಾವು ಹೋದಾಗ ಬೈಲಮಂಗಲ ಒಂದೇ ಅಲ್ಲ, ಎಲ್ಲ ತಾಲೂಕು ಹೋಬಳಿನಲ್ಲೂ ಕೂಡ ಪಂಚಾಯತಿ ಕೂಡ ರೈತರು 80% ರೈತರು ಇದಕ್ಕೆ ವಿರೋಧ ಇದ್ದಾರೆ. ಇದೃಷ್ಟು ರೈತರ ಬಗ್ಗೆ ಮನವಿಗೆ ಬೆಲೆಯನ್ನು ಕೊಡಬೇಕು ಅಂತ ಮನವಿ ಮಾಡ್ಕೋತೀವಿ ಸರ್. ಇಲ್ಲಾಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಸರ್, ಬಿಡದಿಯ ಜಟಾಪಟಿ ನಡುವೆ ಈಗ ಬೆಂಗಳೂರು ನಗರ ಸಂಸ್ಥೆಗಳ ಚುನಾವಣೆ ವಿಚಾರವಾಗಿ ಕೋರ್ಟ್ನಲ್ಲಿ ಗಡುವನ್ನು ಕೊಡಲಾಗಿತ್ತು. ಡಿಸೆಂಬರ್ 31ಕ್ಕೆ ಗಡುವನ್ನು ನಿಗದಿ ಮಾಡಿರುವಂಥದ್ದು. ಈಗ ಡಿಸೆಂಬರ್ 31ಕ್ಕೆ ಚುನಾವಣೆ ನಡೆಸಿ ಅಂತ ಹೇಳಿದ್ದಾರೆ. ಡಿಸೆಂಬರ್ 31ಕ್ಕೆ ಕರ್ನಾಟಕ ಸರ್ಕಾರ ಒಂದು ಇಂಪ್ಲೀಡಿಂಗ್ ಆಗಿದ್ದಾರೆ. ಯಾರ್ಯಾರು ನಾವು ಅಪ್ಲಿಕೇಶನ್ ಹಾಕಿದ್ವಿ, ಕಾಂಗ್ರೆಸ್ನ ಶಿವರಾಜ್ ಅವರು ಇರ್ಬೋದು, ಎಲ್ಲರೂ ಕೂಡ ಇರ್ಬೋದು, ಹಾಕಿದ್ರು. ಇವರಿಗೆ ಇಂಪ್ಲೀಡಿಂಗ್ ಆಗ್ಬಿಟ್ಟು ನಮಗೆ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಎಲೆಕ್ಷನ್ ಬೇಕು. ಬೆಂಗಳೂರು ಮಹಾನಗರಕ್ಕೆ 1.25 ಕೋಟಿ ಜನ ಇರೋ ನಗರಕ್ಕೆ ಒಬ್ಬ ನಗರ 8 ವರ್ಷದಿಂದ ಇವರು ಹಿಂಗೆ ಮುಂದೂಡ್ಕೊಳ್ತಾ ಇದೆ. ಈ ಡೆವಲಪ್ಮೆಂಟ್ ಏನಾಗುತ್ತೆ? ಈ ದೃಷ್ಟಿಯಿಂದ ನಮ್ಮ ಬೆಂಗಳೂರು ಪರ ನಾವಿದ್ದೀವಿ. ನಾವೆಲ್ಲ ಕಾರ್ಪೊರೇಟ್ಗಳು ಕೂಡ ನಾವು ಎಲೆಕ್ಷನ್ ರೆಡಿಯಾಗಿ ಕೇಳಿದ್ವಿ. ನಾವು ಎಲೆಕ್ಷನ್ ಎಲ್ಲ ರೆಡಿ ಮಾಡಿ ಕೆಲಸ ಮಾಡ್ತಿದ್ದಾರೆ. ಇದ್ರ ಪಕ್ಕದಲ್ಲಿ ಪರ್ಪಸ್ಸಾಗಿ ನೀವು ಮುಂದೂಡಿದ್ದೀರ ನೀವು. ಯಾಕೆಂದರೆ GBA ಎಲೆಕ್ಷನ್ನಲ್ಲಿ GBA ವೋಟರ್ ಐಡಿನೇ ಬೇರೆ, ಇದು ಕೇಂದ್ರ ಚುನಾವಣೆ ಆಯೋಗದ ವೋಟರ್ ಪಟ್ಟಿನೇ ಬೇರೆ. ಆ ದೃಷ್ಟಿಯಿಂದ ಕೇರಳದಲ್ಲಿ ಹೆಂಗಾಯಿತು, GBA ಮಧ್ಯೆ ಸ್ಥಳೀಯ ಚುನಾವಣೆ ಹೆಂಗೆ ಮಾಡಿದ್ರು ಅದೇ ಮಾಡಿ ನೀವು. ಅದು ಬಿಟ್ಟು ನೀವು ಮುಂದೂಡಬೇಕು. ಮತ್ತು ಪಾಲಿಕೆಯನ್ನು 3 ಮಾಡ್ತೀವಿ 2 ಮಾಡ್ತೀವಿ ನೀವೇ ಹೇಳೋ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಸೋಲೋವಂಥ ಭಯ ಇದೆ. 5ಕ್ಕೆ 5 ಸೋಲ್ತೀರಾ. ಆ ದೃಷ್ಟಿಯಿಂದ ಇವತ್ತು ವರದಿಯನ್ನು ತರಿಸ್ಕೊಂಡು BJP ಗೆಲ್ಲುತ್ತೆ, ನಾವು ಸೋಲ್ತೀವಿ ಅಂತ ಮುಂದೂಡಿದ್ರೆ ಇದಕ್ಕೆ ಯಾವತ್ತೂ ವಿರೋಧ ಇದೆ. ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟವನ್ನು ಮಾಡ್ತೀವಿ. ಬೆಂಗಳೂರು ನಗರ ಸೋತ್ರೆ ಮುಖ್ಯಮಂತ್ರಿ ಸ್ಥಾನ ಇಳಿಬೇಕು, ಈ ಪರಿಸ್ಥಿತಿ ಮುಂದೂಡಿದ್ದಾರೆ. ಇದಿಷ್ಟು ಶಾಸಕರಾದಂತಹ CK ರಾಮಮೂರ್ತಿ ಅವರ ಮಾತಾಗಿದೆ. ಕ್ಯಾಂಪಸ್ ನವೀನ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.